ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕೆಆರ್ಪುರ ತ್ರಿವಳಿ ಕೊಲೆ ಪ್ರಕರಣದ ಆರೋಪಿಗಳ ಬಂಧನಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ 22ನೇ ತಾರೀಕು ಒಂದು ಟ್ರಿಬಲ್ ಮರ್ಡರ್ ಆಗಿರುತ್ತೆ. ಆರಂಭದಲ್ಲಿ 6 ಟೀಮ್, ಬಳಿಕ 10 ಟೀಮ್ಗಳ ರಚನೆಯನ್ನ ಮಾಡಲಾಗಿತ್ತು. ಕೊಲೆಯ ಕಾರಣದ ಬಗ್ಗೆ ಇಬ್ಬರನ್ನ ತನಿಖೆ ಮಾಡ್ತೇವೆ. 24ರಂದು ಒಬ್ಬರನ್ನ ಬಂಧಿಸಿ ಈಗ ಮತ್ತೊಬ್ಬರನ್ನ ಬಂಧಿಸಿದ್ದೇವೆ. ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸರು ಕೆಲಸ ಮಾಡಿದ್ದಾರೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಜಾಯಿಂಟ್ ಕಮಿಷನರ್ ಈಸ್ಟ್ ಮತ್ತು ಡಿಸಿಪಿ ವೈಟ್ಫೀಲ್ಡ್ ಅವ್ರ ನೇತೃತ್ವದಲ್ಲಿ ಹಲವಾರು ಟೀಮ್ಸ್ ನಾವು ರಚನೆ ಮಾಡಿ ಮೊದಲೇ 6 ಟೀಮ್, ನಂತರ 10 ಟೀಮ್ ರಚನೆ ಮಾಡಿ ಸದ್ಯಕ್ಕೆ 2 ಜನರಿಗೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಮೊನ್ನೆ 23ನೇ ತಾರೀಕಿಗೆ 24ನೇ ತಾರೀಕಿಗೆ ಒಬ್ಬ ಲೇಡಿ ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ವಿಲೇಜ್ ಅಕ್ಯೂಸ್. ಇನ್ನೊಬ್ಬ ನಿನ್ನೆ ಅವ್ರು ಅರೆಸ್ಟ್ ಆಗಿದ್ದಾರೆ. ಇವರಿಬ್ಬರು ಇಲ್ಲಿಂದ ಇನ್ಸಿಡೆಂಟ್ ಆದಮೇಲೆ ನಮ್ಮ ಟೆಕ್ನಿಕಲ್ ಮಾಹಿತಿಗೆ ಆಧಾರ ಮೇಲೆ ಮತ್ತು ಬೇರೆ ಬೇರೆ ಸೋರ್ಸಸ್ಸಿಂದ, ಇಂಟೆಲಿಜೆನ್ಸ್ ರಿಪೋರ್ಟ್ಸಿಂದ ನಮ್ಮ ಪೊಲೀಸವರು ಒಳ್ಳೆ ಕೆಲಸ ಮಾಡಿ, ಯಾಕೆಂದರೆ ಅವ್ರು ಯಾವುದೂ ಮೊಬೈಲ್ ಯೂಸ್ ಮಾಡ್ತಿರಲಿಲ್ಲ, ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಫಸ್ಟ್ ಒಬ್ಬ ಆರೋಪಿ ಸಿಕ್ತು, ಮತ್ತು ಇನ್ನೊಬ್ಬ ಆರೋಪಿ ಸಿಕ್ಕಲಿಕ್ಕೆ ಭಾಳ ಕಷ್ಟ ಇತ್ತು. ಆದರೆ ವೈಟ್ಫೀಲ್ಡ್ ಡಿವಿಷನ್ದು ಎಲ್ಲ ಕ್ರೈಮ್ ಟೀಮ್ ಸುಮಾರು 10 ಟೀಮ್ಸ್ ಇತ್ತು. ಆ 10 ಟೀಮ್ ಅವ್ರ ಜೊತೆಗೆ ಪಾಂಡಿಚೇರಿ ಪೊಲೀಸ್ದು